ನಮಸ್ಕಾರ ವೀಕ್ಷಕ ಬಂಧುಗಳೇ. ಟ್ರಿನಿಟಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅಂಡ್ ಟೂರ್ ಅವರು ಏರ್ಪಡಿಸಿದ ಶ್ರೀಲಂಕಾ, ಮಲೇಷಿಯಾ, ಥಾಯ್ಲೆಂಡ್, ಕಂಬೋಡಿಯಾ ಮತ್ತು ವಿಯೆಟ್ನಾಂ 5 ದೇಶಗಳ ಪ್ರವಾಸ ಅಕ್ಟೋಬರ್ 10ರಿಂದ ಅಕ್ಟೋಬರ್ 19ರವರೆಗೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ನಾನು ನನ್ನ ಸ್ನೇಹಿತರು ಕೂಡ ಆ 44 ಜನ ಪ್ರವಾಸಿಗರಲ್ಲಿ ಇದ್ದೇವೆ. ಅದೇ ಕಾರ್ಯಕ್ರಮದ ಪ್ರವಾಸ ಕಥನ ಈ ನನ್ನ ಕಾರ್ಯಕ್ರಮದ ಭಾಗ 8ಕ್ಕೆ ತಮಗೆ ಸ್ವಾಗತವನ್ನು ಕೋರ್ತೀನಿ. ಇಲ್ಲಿವರೆಗೆ ನಾವು 5 ದಿನದ ಪ್ರವಾಸವನ್ನು ಮುಗಿಸಿಯಾಗಿತ್ತು. ಇದು ಥಾಯ್ಲೆಂಡದ 2ನೇ ದಿನದ ಪ್ರವಾಸ ಮತ್ತು ಕಂಬೋಡಿಯಾ ದೇಶದ ಮೊದಲೇ ರಾತ್ರಿ ವಸತಿ ಆಗಿತ್ತು. ನಾವು ಈ ದಿನ ಥಾಯ್ಲೆಂಡದ ಪತಿಯಾ ನಗರದಲ್ಲಿ ಪ್ರಮುಖ ವೀಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಹೆಸರಿಸಲಾಗಿ ಬೃಹತ್ ಬುದ್ಧ ದೇವಾಲಯ, ಅದರ ನಂತರ ಒಂದು ಮೌಂಟನ್ ವ್ಯೂ, ಅದರ ನಂತರ ಟೈಗರ್ ಪಾರ್ಕ್ ಇವುಗಳನ್ನು ನೋಡಿಕೊಂಡು ಅದೇ ದಿನ ರಾತ್ರಿ ಮಧ್ಯಾಹ್ನದ ಊಟ ಮುಗಿಸಿಕೊಂಡು 4:15 ಪೂರ್ವದಲ್ಲಿ ನಾವು ಬ್ಯಾಂಕಾಕದ ಅಂದರೆ 124 ಕಿಲೋಮೀಟರ್ ದೂರದಲ್ಲಿರುವಂಥ ಬ್ಯಾಂಕಾಕದ ಸುವರ್ಣಭೂಮಿ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಹೋಗಿ 4:15 ಪೂರ್ವದಲ್ಲೇ ನಾವು ಹೋಗಿ ಎಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ನಮ್ಮ ವಿಮಾನ ರಾತ್ರಿ 8:20ಕ್ಕಿತ್ತು, ಅದಕ್ಕೆ ಸಿದ್ಧವಾಗಬೇಕಾಗಿತ್ತು. ಅದನ್ನು ಇಟ್ಕೊಂಡೇ ಹಿಂದಿನ ದಿವಸ ಇದೆಲ್ಲ ಹೇಳಿದ್ರು ನಮಗೆ ಗೈಡ್ ಅವರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವು ಬೆಳಿಗ್ಗೆ ಎದ್ದ ಈ ಪ್ರವಾಸವನ್ನು ಶುರು ಮಾಡಲಿಕ್ಕೆ ಮಾಡಿದ್ವು. ಇನ್ನು ಈ ವೀಕ್ಷಣೀಯ ಸ್ಥಳಗಳನ್ನು ನಾವು ಭೇಟಿ ಕೊಟ್ಟಾಗ ನಮಗೆ ಏನೇನು ನಾವು ನೋಡಿದ್ದೇವೆ, ಏನೇನು ನಮಗೆ ಯಾವ ದೃಶ್ಯಗಳು ಎಷ್ಟು ಮನಮೋಹಕವಾಗಿದ್ದು ಅನ್ನೋದನ್ನು ನಾನು ತಮಗೆ ಫೋಟೋ ಮತ್ತು ವಿಡಿಯೋಗಳ ಮೂಲಕ ಹಂಚಿಕೊಳ್ಳುತ್ತೇನೆ. ಇಂದು ನಮ್ಮದು 6ನೇ ದಿನದ ಪ್ರವಾಸ, ಅಕ್ಟೋಬರ್ 15ನೇ ತಾರೀಕು. ನಾನು ಎಂದಿನಂತೆ ಮುಂಜಾನೆ 5 ಗಂಟೆಗೆ ಎದ್ದಿರ್ತೇನೆ. ನನ್ನ ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಸುಮಾರು 5:45ರ ಸಮಯದಲ್ಲಿ ಕಾಫಿಯನ್ನು ತಯಾರು ಮಾಡಿಕೊಂಡು ಕುಡಿದು, ನಮಗೇನು ರೂಮ್ ಕೊಟ್ಟಿರಲಿಲ್ಲ, ಅದೇ ಬಾಲ್ಕನಿಯಲ್ಲಿ ಕೂತ್ಕೊಂಡು ನನ್ನ ಎದುರಿಗೆ ಇದ್ದಂತಹ ಪತಿಯಾ ನಗರದ ಸಮುದ್ರ ದಂಡೆಯ ಒಂದು ದೃಶ್ಯವನ್ನು ಆಸ್ವಾದಿಸಿದೆ. ಫೋಟೋಗಳನ್ನು ತಗೊಂಡೆ ನನ್ನ ಮೊಬೈಲ್ ಕ್ಯಾಮ್ರಾ ಮೂಲಕ. ಅದರಲ್ಲೇ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಅದು ಸುಮಾರು 5:45ರಿಂದ ಹಿಡಿದು ಬೆಳಗ್ಗೆ 6:30 ಗಂಟೆಯಲ್ಲಿ ಈ ದೃಶ್ಯಗಳನ್ನು ಆಸ್ವಾದಿಸಿದ್ದನ್ನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ನಾನು ನನ್ನ ನಿತ್ಯ ಕಾರ್ಯ ಮುಗಿಸ್ಕೊಂಡು ಕಾಫಿ ಕುಡಿದು ಎದುರಿಗಿದ್ದಂಥ ದೃಶ್ಯವನ್ನು ಆಸ್ವಾದಿಸ್ತಾ ಇದ್ದ ಸಮಯದಲ್ಲಿನೇ ನನ್ನ ಸಹ ಪ್ರವಾಸಿಗ, ನನ್ನ ಸ್ನೇಹಿತ ಗಂಗಾಧರ್ ನಾಯ್ಕರ್ ಕೂಡ ಅವರು ರೆಡಿಯಾಗಿದ್ದರು. ಇಬ್ಬರು ಸೇರಿಕೊಂಡು ಕೆಳಗಡೆಗೆ ಒಂದು ಕೋಣೆಗೆ ಬಂದು ಮುಂಜಾನೆ ಫಲಹಾರವನ್ನು ಸ್ವೀಕರಿಸಿದ್ರು. ಆ ದಿವಸ ನಾವೇನು ಆಗಬೇಕಾಗಿತ್ತು ಅಂದರೆ 8:15 ಇಲ್ಲಿಂದ ಬಿಡಬೇಕಾಗಿತ್ತು. ಅದರ ಪೂರ್ವದಲ್ಲಿನೇ ನಾವು ಹೋಟೆಲ್ ರೂಮನ್ನು ಚೆಕ್ಔಟ್ ಮಾಡಬೇಕಾಗಿತ್ತು. ನಾವು ಫಲಹಾರವನ್ನು ಸೇವಿಸಿಕೊಂಡು ಮತ್ತೆ ನಮ್ಮ ರೂಮಿಗೆ ಹೋಗಿ ನಮ್ಮಲ್ಲಿ ಎಲ್ಲ ಬ್ಯಾಗ್ಗಳನ್ನು, ನಮ್ಮ ಬಟ್ಟೆ ಅದು ಎಲ್ಲ ಹಾಕ್ಕೊಂಡು ಸಾಮಾನುಗಳನ್ನ ಮತ್ತೆ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಲಿಫ್ಟ್ ಮೂಲಕ ಕೆಳಗೆ ಬಂದು ರೂಮ್ ಚೆಕ್ಔಟ್ ಮಾಡಿದ್ದೇವೆ. ಮುಂದೆ ಎಲ್ಲರೂ ಅದೇ ರೀತಿಯಾಗಿ ನಮ್ಮ ಕೆಲಸದಲ್ಲಿ ಯಾರು ರೂಮ್ ಚೆಕ್ಔಟ್ ಮಾಡಿ ಬರ್ತಾ ಇದ್ರು, ಯಾರು ಈಗ ಫಲಹಾರ ಮುಗಿಸ್ಕೊಂಡು ಟಿಫಿನ್ ಮುಗಿಸ್ಕೊಂಡು ಮ್ಯಾಗ್ ಹೋಗಿ ತಯಾರಾಗ್ತಾ ಇದ್ರು. ಒಟ್ಟು 8:30 ಒಳಗಾಗಿ ಎಲ್ಲರೂ ತಯಾರಾಗ್ತಾ ಇದ್ರು. ಆ ಒಂದು ಸಮಯದಲ್ಲಿ ಸುಮಾರು 7:30ರಿಂದ 8 ಸಮಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನಮ್ದು ಹೋಟೆಲ್ ಆವರಣದಲ್ಲಿದ್ದಂತಹ ಹೋಟೆಲ್ ಅದನ್ನೇ ಈಜುಗೊಳ, ಸ್ವಿಮ್ಮಿಂಗ್ ಪೂಲ್ ಅದ, ದೊಡ್ಡ ಒಂದು ಆವರಣ ಇತ್ತು. ಅದನ್ನೆಲ್ಲ ಸುತ್ತ ಹಾಕೊಂಡು ನಾವು ಅಲ್ಲಿ ಇದ್ದಂಥ ಮನಮೋಹಕ ದೃಶ್ಯಗಳನ್ನು ಆಸ್ವಾದಿಸಿದೆವು ಮತ್ತು ನಮ್ಮ ಕ್ಯಾಮ್ರಾ ಕಣ್ಣುಗಳಲ್ಲಿ ಅದನ್ನು ಸೆರೆ ಹಿಡಿದೆವು ಮತ್ತು ಒಂದು ವಿಡಿಯೋ ಕೂಡ ನಾನು ಮಾಡಿದೆ. ಅದನ್ನೇ ನಾನು ತಮ್ಮ ಮುಂದೆ ಇಲ್ಲಿ ಹಂಚಿಕೊಂಡಿರುವೆ. ಸುಮಾರು ಬೆಳಗಿನ 8:30 ಹೊತ್ತಿಗೆ ಎಲ್ಲ 44 ಪ್ರವಾಸಿಗರು ತಯಾರಾಗಿ ನಮ್ಮ ಬಸ್ಸನ್ನು ಹತ್ತಿದ್ರು. ಅಲ್ಲಿಂದ 3-3.5 ಕಿಲೋಮೀಟರ್ ಅಂತರದಲ್ಲಿರುವಂತಹ
ಬೃಹತ್ ಬುದ್ಧ ದೇವಾಲಯ ಒಂದು ಭೇಟಿಗೆ ದರ್ಶನಕ್ಕೆ ವೀಕ್ಷಣೆಗೆ ಅಥವಾ ಅದನ್ನು ಪ್ರೇಕ್ಷಣೀಯ ಸ್ಥಳ ಅದರೊಂದು ವೀಕ್ಷಣೆಗೆ ನಾವು ಹೋದಿವೆ. ಮತ್ತು ಆರಂಭದಲ್ಲಿನೇ ಅದನ್ನು ಬೆಟ್ಟ ಇರುವ ಪೂರ್ವದಲ್ಲಿ ಒಂದು ನಮ್ಮ ಗುಂಪಿನ ಒಂದು ಗ್ರೂಪ್ ಫೋಟೋವನ್ನು ಕ್ಲಿಕ್ ಮಾಡಲಾಯಿತು. ನಂತರ ನಾವು ಸ್ಟೆಪ್ ಭಾಳ ಸಣ್ಣ ಸ್ಟೆಪ್ಗಳನ್ನು ಹತ್ಕೊಂಡು ಹೋಗೋ ಕಾಲಕ್ಕೆ ಅಲ್ಲೆಲ್ಲೇ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂತ ವಿಡಿಯೋ ತಗೋತ್ಕೊಂಡಿದ್ದೀವಿ. ಅದನ್ನು ನಾನು ಇಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿರು. ಮೆಟ್ಟಲುಗಳನ್ನು ಏರಿಕೊಂಡು ಬೆಟ್ಟದ ತುದಿಯ ಮೇಲಿದ್ದಂತಹ ಬೃಹತ್ ಬುದ್ಧನ ದೇವಾಲಯದ ಆವರಣವನ್ನು ಪ್ರವೇಶಿಸಿತು. ಆವರಣ ದೊಡ್ಡದಿತ್ತು, ಬುದ್ಧನ ಮೂರ್ತಿನೂ ಸಾಕಷ್ಟು ದೊಡ್ಡದಿತ್ತು. ಇಲ್ಲಿ ಒಂದು ವಿಶೇಷ ಅಂದರೆ ಬುದ್ಧನ ಜೀವನ ಚರಿತ್ರೆ, ಅವರ ಒಂದು ಅನುಯಾಯಿಗಳು ಭಕ್ತರದ್ದು ಜೊತೆಗೆ ಹಿಂದೂ ದೇವತೆಗಳ ಮೂರ್ತಿಗಳು ಕೂಡ ಇದ್ದಿವೆ. ಈ ವಿಷ್ಣುವಿನ ಮೂರ್ತಿ ಕೂಡ ಇತ್ತು. ಅವನ್ನೆಲ್ಲ ಸುತ್ತಾಡಿ ನೋಡಿಕೊಂಡು ನಾವು ಅದನ್ನು ಫೋಟೋಗಳನ್ನು ತಗೊಂಡ್ವಿ. ನಮ್ಮಂತೆ ಇನ್ನೂ ಹಲವಾರು ಪ್ರವಾಸಿಗಳು ಬೇರೆ ಬೇರೆ ದೇಶಗಳಿಂದ ಬಂದಿದ್ರು, ನಮ್ಮ ದೇಶದಿಂದ ಬಂದಿದ್ರು. ಹೀಗಾಗಿ ಆ ಇಡೀ ವಾತಾವರಣ ತುಂಬ ಪ್ರವಾಸಿಗರೇ ತುಂಬಿಕೊಂಡಿದ್ರು. ಬೃಹತ್ ಬುದ್ಧ ದೇವಾಲಯ ಆವರಣದಲ್ಲಿದ್ದಂತಹ ಬೃಹತ್ ಬುದ್ಧನ ಮೂರ್ತಿ ನೋಡಿಕೊಂಡು ಅದನ್ನ ಸುತ್ತ ಹಾಕೊಂಡು ಅಲ್ಲಿ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡೆವು. ಅದರ ಜೊತೆಗೆ ಗೌತಮ ಬುದ್ಧರು 12 ವರ್ಷ ತಪಸ್ಸಿನಲ್ಲಿದ್ದಾಗ ಅವರ ಶರೀರ ಯಾವ ರೀತಿಯಾಗಿತ್ತು ಏನು ಅನ್ನೋದನ್ನ ಅಲ್ಲಿ ಮೂರ್ತಿಗಳ ಮೂಲಕ ಈ ಪ್ರದರ್ಶನವನ್ನು ಮಾಡಲಾಗಿತ್ತು. ಅಲ್ಲಿ ಆಸ್ಪಾಸ್ ಇದ್ದಂಥ ಎಲ್ಲ ನಾವು ಮೂರ್ತಿಗಳ ದೇವತೆಗಳ ನಾವು ಫೋಟೋಗಳನ್ನು ತೆಗೆದುಕೊಂಡು ಮತ್ತೆ ಆ ಆವರಣದಲ್ಲಿ ನಾವು ಸುತ್ತಾಡ್ತಾ ಇದ್ದೀವಿ. ಬೃಹತ್ ಬುದ್ಧನ ದೇವಾಲಯವು ಬೆಟ್ಟದ ತುದಿ ಮೇಲಿದ್ದರಿಂದ ಆ ಬೆಟ್ಟದ ಮೇಲೆ ನಿಂತು ನೋಡಿದಾಗ ಸುತ್ತು ಕಡೆಗೆ ಮನಮೋಹಕ ದೃಶ್ಯ ಕಾಣ್ತಿತ್ತು. ಮೊದಲು ಆ ಆವರಣದಲ್ಲಿ ನಿಂತುಕೊಂಡು ಎಷ್ಟು ದೇವತೆಗಳ ಮೂರ್ತಿಗಳದವ, ಬುದ್ಧನ ವಿಭಿನ್ನ ಒಂದು ಇತರದ ಮೂರ್ತಿಗಳೇನಿವೆ, ಅವರ ಶಿಷ್ಯರ ಮೂರ್ತಿಗಳೇನಿವೆ ಅವನ್ನೆಲ್ಲ ಸುತ್ತಾಕೊಂಡು ಅಲ್ಲಿ ಕೆಲವೊಂದು, ಯಾಕಂದ್ರೆ ಪುಣ್ಯಕ್ಷೇತ್ರ ಅದು, ಅಲ್ಲೇ ಕೆಲವೊಂದು ಕ್ಷಣ ಕೂತ್ಕೊಂಡು ಆ ನಂತರ ಎದ್ದು ಈ ಸುತ್ತು ಅದನ್ನ 4 ದಿಕ್ಕಿನಂತ ಏನು ಅಲ್ಲಿಂದ ನಮಗೆ ನೋಡ್ಲಿಕ್ಕೆ ಸಿಗ್ತಿದೆ ದೂರದವರೆಗೆ ಅಂತ ಹೇಳ್ಕೊಂಡು ನಾನು ನನ್ನ ಎದುರಿಗೆ ಸಿಕ್ಕಂತಹ ಎತ್ತರದಿಂದ ಪತಿಯಾ ನಗರದ ಒಂದು ಗಗನಚುಂಬಿ ಕಟ್ಟಡದ ದೃಶ್ಯವನ್ನ ನಾನು ವಿಡಿಯೋ ಮಾಡಿದ್ದೇನೆ ಮತ್ತು ಫೋಟೋನು ತಕ್ಕೊಂಡಿದ್ದೇನೆ. ಅದನ್ನು ನಾನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಹಾಗೆ ಮೂರ್ತಿಗಳನ್ನು ನೋಡುತ್ತಾ ಸುತ್ತಾಡುತ್ತಾ ಒಂದೊಂದು ದಿಕ್ಕಿಗೆ ನಿಂತ್ಕೊಂಡು ಒಂದೊಂದು ಫೋಟೋಗಳನ್ನು ಅಂದರೆ ದೃಶ್ಯದ ಫೋಟೋಗಳನ್ನು ವಿಡಿಯೋ ತೆಗಿತಾ ಇದ್ದೆ. ಅದರಂತೆ ಅದೇ ಒಂದು ಹಿಂದೆ ಏನು ಫೋಟೋ ನೋಡಿದ್ರಲ್ಲ ಅದರಲ್ಲಿ ಮತ್ತೊಂದು ಆ್ಯಂಗಲ್ದಿಂದ ಯಾವ ರೀತಿಯಾಗಿ ನಗರದ ಗಗನಚುಂಬಿ ಕಟ್ಟಡಗಳು ಕಾಣ್ತಾ ಇತ್ತು, ನಗರ ಕಾಣ್ತಾ ಇತ್ತು, ಮತ್ತು ಮರಗಳದ ಅಥವಾ ಗಿಡ ಮರಗಳು, ಬೆಟ್ಟಗಳು, ಸಮುದ್ರ ಹೇಗೆ ಕಾಣ್ತಾ ಇತ್ತು ಅನ್ನೋದನ್ನು ನಾನು ಇಲ್ಲಿ ಒಂದು ವಿಡಿಯೋದಲ್ಲಿ ಸೆರೆ ಹಿಡಿದುದನ್ನು ತಮ್ಮೊಂದಿಗೆ ಹಂಚಿಕೊಂಡಿರು. ಅದೇ ಮಂದಿರದ ಬೆಟ್ಟದ ತುದಿಯಿಂದ ಮತ್ತೊಂದು ಕಡೆಗೆ ವಿಶಾಲವಾದ ಸಮುದ್ರ, ಮುಂದ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳು, ಅದರ ಹಿಂದೆ ಆ ನಡುಗಡ್ಡೆಗಳು ಕಾಣಿಸ್ತಿದ್ದು. ನಾವೇನು ಆ ಕೋರಲ್ ಐಲ್ಯಾಂಡ್ ಏನು ಬಹಳಷ್ಟು ನಡುಗಡ್ಡೆಗಳಿವೆ, ಆ ನಡುಗಡ್ಡೆಗಳು ಕೂಡ ಕಾಣ್ತಾ ಇದ್ದು. ಆ ದೃಶ್ಯವನ್ನು ನಾನು ವಿಡಿಯೋದಾಗ ಮಾಡಿಕೊಂಡೆ. ಯಾಕೆ ನಾನು ಇವನ್ನೆಲ್ಲ ವಿಡಿಯೋದಾಗ ಮಾಡ್ಕೊಳ್ತಾ ಇದ್ದಿದ್ರೆ, ನಾನು ಕೆಲವೊಂದು ವಿಡಿಯೋ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದ್ದೇನೆ, ಗದಗಲ್ಲಿ ಗುಚ್ಚ ಅಂತ ಕೊಡ್ತಾ ಇದ್ದೇನೆ. ಅಲ್ಲಿ ನನಗೆ ಕೆಲವೊಂದು ಕ್ಲಿಪ್ಗಳು ಬೇಕಾಗಿರ್ತಾವ. ಅದಕ್ಕೆ ನಾನು ಎಲ್ಲೆಲ್ಲಿ ಮನಮೋಹಕ ದೃಶ್ಯಗಳು, ಭಾವನೆಗಳನ್ನು ಬಿತ್ತರಿಸುವಂತಹ ದೃಶ್ಯಗಳು ಎಲ್ಲೆಲ್ಲಿವೆ ಅಲ್ಲೆಲ್ಲ ನಾನು ಸ್ಮಾಲ್ ವಿಡಿಯೋಗಳನ್ನು ತಗೊಂಡೇನೆ. ಅಂಥದ್ದು ಒಂದು ವಿಡಿಯೋನ ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡೆ. ಅದೇ ಬೆಟ್ಟದ ತುದಿಯಿಂದ ಮತ್ತೊಂದು ದಿಕ್ಕಿಗೆ ಬಂದು ಆ್ಯಂಗಲ್ಗೆ ಬಂದು ಅಲ್ಲಿಂದ ನೋಡಿದೆ ಮುಂದೆ ದೊಡ್ಡ ದೊಡ್ಡ ಮರಗಳಿತ್ತು, ಹಚ್ಚ ಹಸಿರು ಕಾಣಿಸ್ತಾ ಇತ್ತು. ಹಿಂದೆ ಅಲ್ಲೆಲ್ಲ ಗಗನಚುಂಬಿ ಕಟ್ಟಡಗಳು ಇಣುಕ್ತಾ ಇದ್ದೇವೆ. ಆಕಾಶ ಮೋಡಗಳಿಂದ ತುಂಬಿತ್ತು. ಅಲ್ಲಿ ಒಂದು ವಿಶೇಷತೆ ಇದೆ, ಅದು ಮಲೇಷಿಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಕಂಬೋಡಿಯಾ ಆಗಿರ್ಬೋದು. ಯಾವ ವೇಳೆದಾಗ ಒಮ್ಮೆಲೆ ಮಾಡುಗಳು ತುಂಬಿ ಆಕಾಶದಲ್ಲಿ ಯಾವ ರೀತಿ ಮಳೆ ಆಗ್ತಿದೆ ಅನ್ನೋದನ್ನು ಅದನ್ನು ನಾವು ಊಹಿಸ್ಲಿಕ್ಕೆ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯೂ ಕೂಡ ಹಾಗೆ ಇತ್ತು. ಸಮಯ ಆದಂಗ ಈಗ ಹೆಚ್ಚು ಕಡಿಮೆ ನಾವು ಇಲ್ಲಿ 9-9:30 ಮಧ್ಯದಲ್ಲಿ ಇದ್ದೀವಿ ನಾವು. ಆ ವೇಳೆದಾಗನೇ ಸಾಕಷ್ಟು ಆಕಾಶದಲ್ಲಿ ಮೋಡಗಳು ಕಾಣ್ತಾ ಇದ್ದೇವೆ. ಬೃಹತ್ ಬುದ್ಧ ದೇವಾಲಯದ ವೀಕ್ಷಣೀಯ ಸ್ಥಳದಿಂದ, ಪುಣ್ಯಕ್ಷೇತ್ರದಿಂದ ನಾವು ಅಲ್ಲಿಂದ
400 ಮೀಟರ್ ಅಂತರದಲ್ಲಿರುವ, ಅಂದರೆ ಅರ್ಧ ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಪ್ರಾ ತಮನಕ್ ಮೌಂಟೇನ್ ಆ ವೀಕ್ಷಣೆಯ ಪಾಯಿಂಟ್ ಅದು, ಇದದು ಬೆಟ್ಟದ ಪಾಯಿಂಟ್ ಅದು. ತುದಿ ಮೇಲಿಂದ ನಾವು ಪತಿಯಾ ನಗರವನ್ನು, ಅದರ ಸಮುದ್ರ ದಂಡೆಯನ್ನು, ಅಲ್ಲಿ ಇರುವಂಥ ನಡುಗಡ್ಡೆಗಳನ್ನು ವೀಕ್ಷಿಸಬಹುದು. ಅದು ಒಂದು ಪ್ರೇಕ್ಷಣೀಯ ಸ್ಥಳನ ವ್ಯೂ ಪಾಯಿಂಟ್ ಆಗಿತ್ತದು. ಮುಂದೆ ಅಲ್ಲೇ ಸ್ಯಾಂಡ್ವಿಚ್ ಶಾಪ್ಗಳಿತ್ತು. ತುಂಬ ಪರಿಸರ ಹೇಗಿತ್ತಂದರೆ ಎಲ್ಲ ಗಿಡ ಮರಗಳಿಂದ ತುಂಬಿತ್ತು. ಗಾರ್ಡನ್ಗಳು ಹೆಚ್ಚೆಚ್ಚಿಗೆ ಸಿಗ್ತಾವೆ. ಅಲ್ಲಿಯೂ ಕೂಡ ಸಾಕಷ್ಟು ಗಾರ್ಡನ್ ಇದ್ದು, ಹೂಗಳಿದ್ದು, ಬೇರೆ ಬೇರೆ ವೆರೈಟಿಯ ಹೂಗಳಿದ್ದು, ಗಿಡಗಳಿದ್ದು. ನೋಡಿ ಆ ಪರಿಸರವನ್ನು ನೋಡಿ ಮನಸ್ಸಿಗೆ ಬಹಳ ಆನಂದವಾಯಿತು. ಮುಂದೆ ಅದರದ ಬೆಟ್ಟದ ತುದಿ ಮೇಲೆ ನಿಂತ್ಕೊಂಡು ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿದೆ. ಯಾಕಂದರೆ ನನ್ನ ಒಂದು ಮುಂದಿನ ವಿಡಿಯೋ ಕಾರ್ಯಕ್ರಮಗಳಿಗಾಗಿ ಅಲ್ಲಿ ವಿಡಿಯೋ ಕ್ಲಿಪ್ಪನ್ನು ಮಾಡಿದೆ. ಆ ಫೋಟೋಗಳನ್ನು, ಆ ವಿಡಿಯೋಗಳನ್ನು ನಾನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಆ ಒಂದು ಮೌಂಟೇನದ ವೀಕ್ಷಣೆಯ ಪಾಯಿಂಟ್ನಿಂದ ಮತ್ತೊಂದು ಕಡೆಗೆ ನಿಂತುಕೊಂಡು ಪತಿಯಾ ನಗರದ ಮತ್ತು ಅಷ್ಟರ ಸಮುದ್ರದಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನು ಪ್ರೇಕ್ಷಕ ಅಲ್ಲೆಲ್ಲ ಬಂದವ್ರನ್ನ ಟ್ರಾವೆಲರ್ಸ್ ಇದ್ರು, ಸ್ಪೀಡ್ ಬೋಟ್ಗಳದ ಹಂಗೆ ಈಗ ಆಗ್ತಾ ಇತ್ತು. ಮುಂದೆ ಕೋರ್ಲ ಐಲ್ಯಾಂಡ್, ಬೇರೆ ಬೇರೆ ಐಲ್ಯಾಂಡ್ ಹೋಗುವಂಥ ಸ್ಪೀಡ್ ಬೋಟ್ಗಳು, ಮುಂದೆ ಅಲ್ಲಿ ಪ್ಯಾರಾಚೂಟದ್ದು ಎಲ್ಲ ದೃಶ್ಯಗಳು ಕಾಣ್ತಾ ಇದ್ದವು. ಅಂದರೆ ನಾನು ಫೋಟೋ ಮತ್ತು ವಿಡಿಯೋದ ಮೂಲಕ ಅದನ್ನು ಕ್ಲಿಕ್ಕಿಸಿಕೊಂಡು ಆ ಒಂದು ದೃಶ್ಯವನ್ನು ನಾನು ತಮ್ಮ ಮುಂದೆ ಈ ಮೂಲಕ ಹಂಚಿಕೊಂಡಿರುವೆ. ಅದೇ ಬೆಟ್ಟದ ಮತ್ತೊಂದು ಪಾಯಿಂಟ್ ಬಂದಾಗ, ನಾವೇನು ಹಿಂದಿನ ದಿವಸ ಕೋರಲ್ ಐಲ್ಯಾಂಡ್ಗೆ ಹೋಗೋ ಕಾಲಕ್ಕೆ ಅದ್ರ ಎದುರಿಗಿದ್ದಂಥ ಏನು ಬೆಟ್ಟ ಇತ್ತಲ್ಲ, ಅದೇ ಬೆಟ್ಟದ ಮೇಲೆ ನಾನು ನಿಂತಿದ್ದೆವು. ಅಲ್ಲೇನೋ ಅವರು ಪತಿಯಾ ಸಿಟಿ ಅಂತ ಏನು ಬರೆದಿರಲ್ಲ, ಅದ್ರದ್ದು ಒಂದು ಬೋರ್ಡ್, ಬಿ ಬೋರ್ಡ್ ಏನಿದೆ ಅದರ ಮುಂದೆ ಇದೆ. ಅದ್ರ ಹಿಂದೆ ನಾವು ನಿಂತ್ಕೊಂಡು ಮತ್ತೆ ಆ ಒಂದು ಪತಿಯಾ ನಗರದ ದೃಶ್ಯವನ್ನು, ಸಮುದ್ರದ ದೃಶ್ಯವನ್ನು ನಾನು ಕ್ಲಿಕ್ಕಿಸಿಕೊಂಡೆ ಮತ್ತು ಫೋಟೋ, ಆ ಒಂದು ಸ್ಮಾಲ್ ವಿಡಿಯೋವನ್ನು ಕೂಡ ಇಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಅದೇ ಬೆಟ್ಟದ ವೀಕ್ಷಣೆಯ ಸ್ಥಳದ ಮತ್ತೊಂದು ದಿಶೆಯಿಂದ, ಮತ್ತೊಂದು ಕೋಣದಿಂದ ನಾನು ಆ ಪತಿಯಾ ನಗರವನ್ನು, ಸಮುದ್ರ ದಂಡೆಯನ್ನು ಇಲ್ಲಿ ವಿಡಿಯೋದಲ್ಲಿ ಸೆರೆ ಹಿಡಿದಿರುವೆ, ಫೋಟೋಗಳಲ್ಲಿ ಸೆರೆ ಹಿಡಿದಿರುವೆ. ಅದರ ಮುಂದೆ ಮ್ಯಾಗ್ ಬರುವುದಾದ ಒಂದು ರಸ್ತೆನೂ ಇದೆ ಕೆಳಗಡೆ ನಗರದಿಂದ ಈ ಬೆಟ್ಟದ ತುದಿಗೆ ಬರುವುದಕ್ಕೆ. ಯಾಕಂದರೆ ಅದು ಒಂದು ಪ್ರೇಕ್ಷಣೀಯ ಸ್ಥಳ ಇದೆ ಮತ್ತು ಹಿಲ್ ಸ್ಟೇಷನ್ ಇದೆ. ಅಲ್ಲಿ ಶಾಪ್ಗಳಿವೆ. ಪ್ರೇಕ್ಷಕ ಇವರು ಭಾಳ ಬರ್ತಾರೆ, ಟೂರಿಸ್ಟ್ ಭಾಳ ಬರ್ತಿರ್ತಾರೆ. ಅಗದಿ ಮನಮೋಹಕ ಒಂದು ದೃಶ್ಯದ ಬೆಟ್ಟ ಇದೆ. ಅದಕ್ಕೆ ಅಲ್ಲೇ ನಿಂತುಕೊಂಡು ಬೇರೆ ಕಡೆಯಿಂದ ಬಂದು ಮತ್ತು ನಾನು ಅಲ್ಲಿ ವಿಡಿಯೋ ಮಾಡಿದೆ ಮತ್ತು ಕೆಲವೊಂದು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡದ್ದು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಮಂದ ಗಾಳಿ ಬೀಸ್ತಾ ಇತ್ತು. ಯಾಕಂದ್ರೆ ಈ ವೇಳೆಗೆ ಏನಾಗಿತ್ತು ಅಂದ್ರೆ ಹೆಚ್ಚು ಕಡಿಮೆ 10-10:30 ಟೈಮ್ ಆಗಿತ್ತು, 10ದ ಆಸ್ಪಾಸದಲ್ಲಿ ಇತ್ತು. ಇನ್ನೂ ಮುಂಜಾನೆ ಸೂರ್ಯನ ಬೆಸಲು ಅಷ್ಟೊಂದು ಬಂದಿದ್ದಿಲ್ಲ. ಹಿತಕರವಾದಂಥ ಬಿಸಿಲಿತ್ತು, ಹಿತಕರವಾದ ಪ್ರವಾಸಿಗರ ಚಲನವಲನ ಆಗ್ತಾ ಇತ್ತು. ಯಾರು ನೋಡ್ತಾರೆ ಅವ್ರ ಕೈಗೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಎಲ್ಲ ಕಡೆಯಿಂದ ವಿಡಿಯೋ ತೆಗೆದು, ಫೋಟೋ ತೆಗೆದು ಈ ಒಂದು ಪ್ರಕಾರದ ಸಂಭ್ರಮ ಸಡಗರ ನಡೀತು. ಆ ಮಧ್ಯೆ ನಾನು ಇನ್ನೊಂದು ಆ್ಯಂಗಲ್ನಲ್ಲಿ ನಿಂತು ಆ ದೃಶ್ಯವನ್ನು ಸೆರೆ ಹಿಡಿದಿದ್ದನ್ನು ನಾನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಅದೇ ಬೆಟ್ಟದ ತುದಿಯಿಂದ ಅಲ್ಲೇನು ಸ್ಯಾಂಡ್ವಿಚ್ ಶಾಪ್ ಪಾಯಿಂಟ್ ಇತ್ತಲ್ಲ, ಆ ಪಾಯಿಂಟಿನ ಮತ್ತೊಂದು ಆ್ಯಂಗಲ್ಗೆ ಬಂದು ಮತ್ತು ಒಂದು ನನ್ನ ಈ ಸಣ್ಣ ಒಂದು ವಿಡಿಯೋದಲ್ಲಿ ಸೆರೆ ಹಿಡಿದು ಅದನ್ನೇ ಆ ಆನಂದವನ್ನು, ನಾನು ಕಂಡ ಆನಂದವನ್ನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಫ್ರಾ ತಮ್ನಕ್ ಮೌಂಟೇನ್ ವ್ಯೂ ಅಲ್ಲಿ ಒಂದು 45 ನಿಮಿಷಗಳ ಕಾಲ ಕಳೆದು ಸುಮಾರು 10:30-11 ಆಗಿದ್ದಿಲ್ಲ ಇನ್ನು. ಆ ಟೈಮ್ನಲ್ಲಿ ನಾವು ಅಲ್ಲಿಂದ 10 ಕಿಲೋಮೀಟರ್ ಅಂತರದಲ್ಲಿರುವಂತಹ ಟೈಗರ್ ಪಾರ್ಕಿಗೆ ಹೊರಡೆವು. ಒಂದು ಟೈಗರ್ ಪಾರ್ಕಿಗೆ ಹೋದ ನಂತರ ಟೈಗರ್ ಪಾರ್ಕದ ಪ್ರವೇಶ ದ್ವಾರ ಇದೆಯಲ್ಲ, ಪ್ರವೇಶ ದ್ವಾರದಲ್ಲಿ ಅಲ್ಲಿ ರಿಸೆಪ್ಷನಿಸ್ಟ್ ಇದ್ರು. ನಮ್ದಂತೂ ಟಿಕೆಟ್ಗಳನ್ನು ಅವರು ವ್ಯವಸ್ಥೆ ಮಾಡಿದ್ರು. ಟಿಕೆಟ್ ಇಲ್ಲದೆ ಇಲ್ಲೂ ಪ್ರವೇಶ ಇಲ್ಲ. ಪ್ರತಿಯೊಂದು ಕಡೆಗೆ ಟಿಕೆಟ್ ಇದೆ, ಪ್ಯಾಕೇಜ್ಗಳಿವೆ. ಅಲ್ಲಿ ಒಂದು ಪ್ಯಾಕೇಜ್ನಾಗ ಇಂತಿಷ್ಟು ವೀಕ್ಷಣೆ ಸ್ಥಳಗಳಂತ ಅವರು ಗುರುತಿಸಿರ್ತಾರೆ. ಒಂದ್ಸಲ ಟಿಕೆಟ್ ತೊಗೊಂಡ್ಬಿಟ್ರೆ ಅವನ್ನೆಲ್ಲ ಆ ಪ್ಯಾಕೇಜ್ನಲ್ಲಿ ಇರುವಂಥ
ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೋದು. ಅದಕ್ಕೆ ಅವತ್ತಿನ ಪ್ಯಾಕೇಜ್ನಲ್ಲಿ ಇದು ಟೈಗರ್ ಪಾರ್ಕನ ಕೊನೆದಿತ್ತು. ಟೈಗರ್ ಪಾರ್ಕಿಗೆ ಬಂದೇವೆ. ಬಂದು ನಾವು ಟೈಗರ್ ಪಾರ್ಕದ ಪ್ರವೇಶ ದ್ವಾರದ ಒಳಗೆ ಎಂಟ್ರಿ ಆಗುತ್ತಲೇ ಭಾರಿ ಪ್ರಮಾಣದ ಮಳೆ ಶುರುವಾಯಿತು. ನಮಗನಿಸ್ತು, ನಾವು ಅಲ್ಲಿ ಎಲ್ಲ ಕಡೆಯಿಂದ ನೋಡ್ತಾ ಇದ್ವಲ್ಲ ಓಪನ್ ಇದರಲ್ಲಿ, ಅವಾಗ ಮಳೆ ಬಂದಿತ್ತಂದ್ರೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಇಲ್ಲೇ ಇದು ಅರ್ಧ ಬಯಲಿದೆ, ಅರ್ಧ ಆ ಹುಲಿಗಳ ಎಲ್ಲೇನು ಪಂಜರದ ವ್ಯವಸ್ಥೆ ಇದೆ, ಅಲ್ಲೇ ಸ್ವಲ್ಪ ಅಡ್ಡಾಡ್ಲಿಕ್ಕೆ ಇದಿತ್ತು, ಛತ್ರ ಇತ್ತು ತೆಲಿನ ಮಾತ್ರ ಬಹಳಷ್ಟು ದೊಡ್ಡ ಏರಿಯಾ ಇತ್ತು ಮತ್ತು ಮಳೆ ಬೀಳ್ತಾ ಇರೋದ್ರಿಂದ ನಮಗೆ ಆ ಇಡೀ ಕ್ಷೇತ್ರವನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಒಂದು ಎರಡನೇದು, ನಾವು 4:30ಕ್ಕಿಂತ ಪೂರ್ವದಲ್ಲಿ ಹೋಗ್ಬೇಕಾಗಿತ್ತು. 124 ಕಿಲೋಮೀಟರ್ದ ಪ್ರವಾಸ ಅಂದ್ರೆ ಅಂತರವನ್ನು ನಾವು ಕ್ರಮಿಸಬೇಕಾಗಿತ್ತು. ಅದಕ್ಕೆ ಈ ಸಮಯದ ಇದನ್ನು ನೋಡಿಕೊಂಡು ನಾವು ಇದು ಟೈಗರ್ ಪಾರ್ಕ್ನಲ್ಲಿ ಮುಖ್ಯ ಸ್ಥಳಗಳನ್ನ ಅಷ್ಟೇ ವೀಕ್ಷಿಸಿದ್ರು. ಭಾರಿ ಪ್ರಮಾಣದ ಮಳೆ ಬೀಳ್ತಾ ಇತ್ತು. ನಾವು ಎಂಟರ್ ಆಗುತ್ತಲೇ ಇಲ್ಲಿ ನಾವು ಪ್ರವೇಶ ರಿಸೆಪ್ಷನಿಸ್ಟ್ ನಲ್ಲಿ ನಿಂತೊಂದು ಫೋಟೋ ತಗೊಂಡಿದ್ದುಂಟು. ಅಲ್ಲಿ ಏನೇನು ಫೋಟೋಗಳಂದ್ರೆ ಅಲ್ಲಿದೊಂದು ಅವ್ರದ್ದು ತಮ್ಮದೇ ಆದಂತ ಇತಿಹಾಸವನ್ನ ಅಲ್ಲಿ ಕ್ರಮಬದ್ಧವಾಗಿ ಹಾಕಿದ್ರು. ಅವನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಅದನ್ನೇ ನಾನು ಯಾವ ಫೋಟೋಗಳನ್ನ ಏನು ಇನ್ಫಾರ್ಮೇಶನ್ ತಗೊಂಡನ್ನ ನಾನು ಈ ಒಂದು ಫೋಟೋಗಳ ಮೂಲಕ ತಮ್ಮೊಂದಿಗೆ ಹಂಚಿಕೊಂಡೆ. ಮುಂದ ಒಳಗೆ ಪ್ರವೇಶಿಸಿದಂತೆ ಮತ್ತೆ ಅದ ಟೈಗರ್ ಪಾರ್ಕ್ ಅಂತಾನೆ ಇದೆ. ಅಲ್ಲಿ ಟೈಗರ್ಗಳಿದ್ದು ಪಂಜರದ ಒಳಗಿದ್ದು ಮಸ್ತ್ ಅಲ್ಲಾಡ್ತಾ ಇದ್ದು ಅದರ ಒಂದು ಮತ್ತು ಮುಂದೆ ನೋಡಕ್ಕಾಗಲಿಲ್ಲ. ಮುಂದೆ ಸಾಕಷ್ಟು ಮಳೆ ಬೀಳ್ತಾ ಇದೆ, ಹೊರಗಡೆಗೆ ಸಾಕಷ್ಟು ಮಳೆ ಬೀಳ್ತಾ ಇದೆ. ಅದಕ್ಕೆ ಎಲ್ಲಿ ನಮ್ಗೆ ನಿಂತು ನೋಡ್ಲಿಕ್ಕೆ ಸಾಧ್ಯ ಇತ್ತಲ್ಲ ಅಲ್ಲಷ್ಟೇ ನಿಂತು ನೋಡಿ ಈ ದೃಶ್ಯವನ್ನ ನಾವು ಸೆರೆ ಹಿಡಿದಿದ್ದೀವಿ. ಅದನ್ನೇ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಟೈಗರ್ ಪಾರ್ಕ್ನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಂತಹ ಈ ಟೈಗರಿನ ಪ್ರಭೇದಗಳೆಲ್ಲ ಒಂದೊಂದು ಕಡೆಗೆ ಒಂದೊಂದು ಪಿಂಜರದ ಒಂದು ಕೇಜ್ಗಳನ್ನ ಮಾಡಿ ಅಲ್ಲಿ ಇಟ್ಟಿದ್ರು. ಅದನ್ನೇ ನೋಡ್ಕೊಂತಾನ ಬರ್ತಾ ಇದ್ದೀವಿ. ಮಳೆ ಎಷ್ಟಾಗ್ತಾ ಇತ್ತು, ಮಳೆ ಎಷ್ಟಾಗ್ತಾ ಇತ್ತು ಅದನ್ನು ಒಂದು ವಿಡಿಯೋ ಏನಾಗಿತ್ತು, ನನ್ನ ಮುಂದಿನ ಈ ಯೂಟ್ಯೂಬ್ ಒಂದು ವಿಡಿಯೋಗಳನ್ನು ಅಥವಾ ಕಾರ್ಯಕ್ರಮಗಳೇನು ಮಾಡ್ತಾನೆ ಅದಕ್ಕೆ ನನಗೆ ಬಳಕೆಗೂ ಬೇಕಾಗಿತ್ತು. ಎರಡೂ ಉದ್ದೇಶದಿಂದ ಅಲ್ಲಿ ಮಳೆ ಯಾವ ರೀತಿ ಬೀಳ್ತಾ ಇತ್ತು ಅನ್ನೋದನ್ನು ಆ ಟೈಗರ್ ಪಾರ್ಕ್ನಲ್ಲಿ ಒಂದು ಕಡೆ ನಿಂತ್ಕೊಂಡು ಅದನ್ನ ನಾನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿತ್ತು ಒಂದು ಸ್ಮಾಲ್ ವಿಡಿಯೋ ಇದೆ. ಮತ್ತು ಅದನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಸುಮಾರು ಮಳೆ ಒಂದು 40-45 ನಿಮಿಷ ಆಗಿತ್ತು. ನಮ್ಮ ಸಮಯನೂ ಅಷ್ಟೇ ಇತ್ತು. ಮುಂದೆ ಅಲ್ಲಿಂದ ನಾವೇನು ಮಾಡಿದಂದ್ರೆ ನೆಕ್ಸ್ಟ್ 8:30ಗೆ ನಮ್ಮದು ವಿಮಾನ ಇತ್ತು, ಪ್ರವಾಸದ ವಿಮಾನ. ಅದಕ್ಕೆ ನಮಗೆ 124 ಕಿಲೋಮೀಟರ್ ದಾಟಿ ಹೋಗಬೇಕಾಗಿತ್ತು. ಅವಾಗ ನಾವೇನು ಮಾಡಿದ್ವಿ, ಮಳೆ ನಿಲ್ಲುತ್ತಲೇ ನಮ್ಮ ಬಸ್ನಾಗ ಹತ್ತಿದ್ರು ಬಸ್ಸದ ತಗೊಂಡು ಹೋಗಿ ಮುಂದೆ ಒಂದು ಇಂಡಿಯನ್ ಪಂಜಾಬಿ ಹೋಟೆಲ್ ಇತ್ತು. ಆ ಹೋಟೆಲ್ನಲ್ಲಿ ಹೋಗಿ ಇಂಡಿಯನ್ ಫುಡ್ ಅನ್ನು ನಮ್ಗೆ ಏನೂ ತೊಂದರೆ ಆಗಲಿಲ್ಲ. ಎಲ್ಲ ದೇಶದಲ್ಲಿ ನಮಗೆ ಬೇಕಾದಂಥ ನಮ್ಮ ಟೇಸ್ಟದ ಇಂಡಿಯನ್ ಫುಡ್ ಸಿಗ್ತಿತ್ತು. ಅಲ್ಲಿ ಕೂಡ ಇಂಡಿಯನ್ ಫುಡ್ ತಿಂದು ಬಸ್ಸಿಗೆ ಹತ್ತಿದ್ದೇವೆ. ಅವರು ಗೈಡ್ ಹೇಳಿಬಿಟ್ರು, ಇನ್ನು ನಾವು 124 ಕಿಲೋಮೀಟರ್ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ನಾವು ಹೋಗೋದು ಸ್ವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಕಾಕ್ ಹೋಗೋದು. ಬ್ಯಾಂಕಾಕ್ದಲ್ಲಿ ಸುತ್ತಾಕೊಂಡು ನೋಡುವಷ್ಟು ತಮ್ಮ ಸಮಯ ಇಲ್ಲ. ದಾರಿ ಉದ್ದಕ್ಕೂ ಹೈವೇ ಇದೆ, ಹೈವೇ ಉದ್ದಕ್ಕೂ ಯಾವ್ಯಾವ ಬರ್ತಾವೋ ಅದನ್ನ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿ ಬಸ್ ಶುರುವಾಯಿತು. ಆ ಬಸ್ ಶುರುವಾದಂತೆ ಕೆಲವೊಂದು ಜನ ಊಟ ಮಾಡಿದ್ರು, ಸ್ವಲ್ಪ ನಿದ್ದೆಗೆ ಜಾರಿದ್ರು, ಇನ್ನು ಕೆಲವೊಂದು ಜನ ಮನೋರಂಜನೆ ಮಾಡಿದ್ರು. ಹಾಡಿನ ಬಂಡಿ, ಹೆಣ್ಮಕ್ಳು ಬಹಳಷ್ಟು ಬಂದಿದ್ರು, ಅವರ ಹಾಡಿನ ಬಂಡಿ ಹೇಳ್ತಾ ಇದ್ರು. ಈ ಜಾಲಿ ಮಾಡ್ಕೋತ ಒಂದು ಪ್ರಕಾರದ ಗ್ರೂಪ್ ಟೂರ್ ಅಂದ್ರೆ ಒಂದು ಪ್ರಕಾರದ ಎಂಟರ್ಟೈನ್ಮೆಂಟ್ ಇರ್ತದೆ. ಎಲ್ಲರೂ ಸರಿಯಾಗಿ ಚಲೋ ಇರ್ತಾರೆ, ಒಬ್ರಿಗೊಬ್ರು ಯಾವ ಜಗಳಿಲ್ಲ, ದ್ವೇಷ ಇಲ್ಲ, ತಮ್ಮ ಇದ್ರಾಗಿರ್ತಾರೆ. ಮತ್ತು ಅಗದಿ ಇನ್ನೊಬ್ಬರ ಜೊತೆಗೆ ಮಾತಾಡಬೇಕಾದ್ರೆ ಬಹಳ ಒಂದು ಸನ್ನಡತೆಯಿಂದ ನಡೆದುಕೊಳ್ಳುವಂತ ಬಹಳಷ್ಟು ಕಲಿಯೋದ ಈ ಗ್ರೂಪ್ ಟೂರ್ನಿಂದ ಸಿಗ್ತಿದೆ. ಅದಕ್ಕೆ ನಾವು ಟೂರ್ ಮಾಡಬೇಕಾಗಿದ್ರೆ ಗ್ರೂಪ್ ಟೂರ್ನಿಂದ ಹೋಗೋದು ಚಲೋ. ಅಂತ ಗ್ರೂಪ್ ಟೂರ್ ಇರ್ಬೇಕಂದ್ರೆ ಈಗೇನು ಈ ಟ್ರೆಂಡಿ ಇಂಟರ್ನ್ಯಾಷನಲ್ ಇವ್ರೇನು ಮಾಡ್ತಾರಲ್ಲ, ಇಂಥವ್ರು ಎಲ್ಲವನ್ನು ತಾವೇ ಇನ್ಕ್ಲೂಷನ್, ನಮ್ಗೇನು ಯಾವುದೇ ತೊಂದರೆ ಇಲ್ಲ, ಎಲ್ಲ ಅವರೇ ಟಿಕೆಟ್ ತಗ್ಸೋದು ಅವರೇ, ಪ್ರತಿಯೊಂದು A to Z. ನಾವೊಂದ್ಸಲ ದುಡ್ಡು ಕಟ್ಟಿ ಬಿಟ್ಟು ಅಂದ್ರೆ ನಮಗೆ ಪರ್ಸನಲ್ ಏನು ಬೇಕಾದ್ರೆ ಕೊಂಡು ತೊಗೊಳ್ಬೋದು, ಉಳಿಕಿದಿಲ್ಲ ಏನೈತೆಲ್ಲ ಏನು ಯಾವುದು ಖರ್ಚು ಮಾಡೋದಿಲ್ಲ. ಮತ್ತು ನಮ್ಮ ಭದ್ರತೆ ನಮ್ಗೆಲ್ಲ ಹೇಳ್ತಿರ್ತಾರೆ ಅವರು, ಇಲ್ಲಿ ಹೋಗ್ಬೇಡ್ರಿ, ಇದು ಮಾಡಬೇಡ್ರಿ ಅಂತ ಹೇಳ್ತಿರ್ತಾರೆ.
ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ. ಮತ್ತು ಈ ಶಾಲೆ ಮಕ್ಕಳನ್ನ ಹೆಂಗೆ ಕಾಪಾಡಿಕೊಂಡು ಹೋಗ್ತಾರಲ್ಲ ಹಂಗ 44 ಮಂದಿಯನ್ನು ಕಾಪಾಡಿಕೊಂಡು ಎಲ್ಲರೂ ಬಂದಾಗನ ಬಸ್ ಬಿಡ್ತಿದ್ರು. ಅದಕ್ಕೆ ಮನೋರಂಜನೆ ನಾವು ಗೈಡ್ ಅಲ್ಲೇ ಸ್ಥಳಗಳ ಬಗ್ಗೆ ಹೇಳ್ತಾ ಇದ್ದ. ವಿಶಾಲವಾದ ಹೈವೇ ಇತ್ತು. ಅಲ್ಲಿ ನಾನು ವಿಡಿಯೋ ಮಾಡೋದನ್ನು ಮರೆತು ಬಿಟ್ಟಿದ್ದೆ. ಅದನ್ನೇ ನನಗೆ ಏನಾಗಿತ್ತು ಅಂದ್ರೆ ಸೈಡ್ ದೃಶ್ಯಗಳನ್ನು ನೋಡ್ತಾ ಆ ಕಡೆ ಮನಸ್ಸು ಜಗ್ತಾ ಇತ್ತು ಮತ್ತು ಮಳಿನೂ ಆಗ್ತಾ ಇತ್ತು ಆ ಕಡೆ ಈ ಕಡೆಗೆ ಅಲ್ಲಿಂದ ನೋಡುವ. ಹೀಗಾಗಿ ನಮ್ಮ ಬಸ್ ಅಲ್ಲಿಂದ ಸ್ವರ್ಣಭೂಮಿ ಬ್ಯಾಂಕಾಕದ ಸ್ವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊರಟಿತು. ಸ್ವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದ ನಂತರ ಅಲ್ಲಿ ನಾವು ಕಂಡದ್ದು ಅದ್ಭುತ ಏನಂದ್ರೆ ಆ ಒಂದು ಆವರಣದಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳ ಮೂಲಕ ಸಮುದ್ರ ಮಂಥನದ ಒಂದು ದೊಡ್ಡ ಚಿತ್ರಣ ಇದೆ. ಚಿತ್ರ ಅಂದ್ರೆ ಮೂರ್ತಿಗಳದ್ದು ಇದೆ ಅದು. ಅದನ್ನು ನೋಡಿ ನಾವು ಅವಾಗ ನೋಡಿ ನಮ್ಮ ದೇಶದ ಪರಂಪರೆ, ಅದು ನಮ್ಮ ದೇಶದ ಭಾಗನೇ ನೋಡಿ ಬಹಳ ಸಂತೋಷ ಅನ್ನಿತ್ತು. ಮತ್ತು ಅಲ್ಲಿ ಹೋದಂಗ ಒಳಗಡೆ ಏನಾಯ್ತು ಅಂದ್ರೆ ಆ ಇಸಿನೇ ಇತ್ತು, ಹೊರಗೆ ತಮ್ಮ ಹವಾಮಾನ ಬದಲಾಗ್ತಾ ಇತ್ತು, ಬಹಳ ಥಂಡಿ ಹತ್ತಾಕಿತ್ತು. ಮುಂದೆ ಫಸ್ಟ್ ನಾವೆಲ್ಲ ಇಮಿಗ್ರೇಷನ್ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ ನಂತರ ಒಳಗೆ ಹೋದೆವ. ನಮ್ಮ ಗೇಟಿಗೆ ಹೇಳಿದ್ರು. ಆ ಗೇಟಿಗೆ ಹೋದ ತನಕ ಬಹಳ ಥಂಡಿ ಇತ್ತಿತ್ತು. ನನಗಂತೂ ಸ್ವಲ್ಪ ಬಹಳಷ್ಟು ಸ್ಟ್ರೆಸ್ ಆಗಿತ್ತು. ನಾನು ಸ್ಕಾರ್ಫ್ ಓದಿದ್ದೆ. ಸ್ಕಾರ್ಫ್ ಅನ್ನು ಕಟ್ಕೊಂಡು ಕ್ಯಾಪ್ ಹಾಕೊಂಡು ನಮ್ಮ ಸುಮಾರು 7:30 ಆಸ್ಪಾಸಿನಲ್ಲಿ ನಮ್ಮ ವಿಮಾನ ಬಂತು ಮತ್ತು ಗೇಟ್ ಮೂಲಕ ನಮ್ಮನ್ನು ಒಳಗಡೆ ಬಿಟ್ಟರು. ನಾನು ಹೋಗಿ ವಿಮಾನದಲ್ಲಿ ಕೂತ್ಕೊಂಡು ಸುಮಾರು 8:20 8:30 ಒಂದು 10-15 ನಿಮಿಷ ಲೇಟ್ ಮಾಡೇನೆ ವಿಮಾನ ಟೇಕ್ ಆಫ್ ತಗೋತು. ಅಲ್ಲಿಂದ ನಮ್ಮ ಪ್ರವಾಸ ಕಂಬೋಡಿಯಾದ ಕ್ಯಾಪಿಟಲ್ ಸಿಟಿ ಕಡೆ ಹೊರಟಿತ್ತು. ಅದು ಯಾವ್ದು ಕ್ಯಾಪಿಟಲ್ ಸಿಟಿಪ್ಪ ಅಂದ್ರೆ ಫುನೋಮ್ ಪೆನ್, ಕಂಬೋಡಿಯಾದ ಕ್ಯಾಪಿಟಲ್ ಸಿಟಿ. ಮುಂದೆ ನಾವು ಅಲ್ಲಿಯ ಕ್ಯಾಪಿಟಲ್ ಸಿಟಿದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ KTI. ಆ ಇಂಟರ್ನ್ಯಾಷನಲ್ ಪೋರ್ಟ್ದಿಂದ ನಮ್ಮ ಪಯಣ ಸಾಗಿತ್ತು. ಸುಮಾರು 10:30 ಗಂಟೆ 11 ಮಧ್ಯದಲ್ಲಿ ನಾವು KTI ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ತಲುಪಿದೆವು. ಮುಂದೆ ಅಲ್ಲಿ ವಿಶಾಲವಾದಂತಹ ಒಂದು ಪ್ರಾಂಗಣದ ಅದರ ಫೋಟೋ ನಿಮಗೆ ಇಲ್ಲಿ ಹಾಕಿದ್ದೇನೆ. ಅಲ್ಲಿ ನಮ್ಮದೆಲ್ಲ ಇಮಿಗ್ರೇಷನ್ ಮತ್ತು ಚೆಕ್ ಆಯಿತು. ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ತಗೊಂಡು ಹೊರಗಡೆ ಬರ್ಬಿಡ್ದ. ಅಲ್ಲಿ ಒಬ್ಬ ಗೈಡ್ ರೆಡಿ ಇದ್ದ. ನಮಗೆ ಥೈಲ್ಯಾಂಡ್ನಲ್ಲಿ ಬ್ಯಾಂಕಾಕ್ ಏರ್ಪೋರ್ಟ್ ವರೆಗೆ ಏನೇನು ಬಂದಿದ್ದ ಗೈಡು ಹೆಣ್ಮಗಳಿದ್ದೆಲ್ಲ ನಾವೆಲ್ಲ ದುಡ್ಡು ಕುಡಿಸ್ಕೊಂಡು ಅವಳಿಗೆ ಒಂದು ಬಕ್ಷೀಸನ್ನು ಕೊಟ್ಟಿದ್ದೆವು, ಗುಡ್ ಬೈ ಹೇಳಿದ್ದೆವು. ಇಲ್ಲಿ ಬರುತ್ತಲೇ ಮತ್ತೊಬ್ಬ ಗೈಡ ರೆಡಿ ಇದ್ದ. ಬೋರ್ಡ್ ಹಿಡ್ಕೊಂಡು ನಿಂತಿದ್ದವನು ಇಂಟರ್ನ್ಯಾಷನಲ್ ರೆಡಿ ಇದ್ದ. ನಮಗೆ ಸ್ವಾಗತ ಮಾಡಿದ. ಬಸ್ಸು ರೆಡಿ ಇತ್ತು. ಬಸ್ನ್ಯಾಗ ಕೂಡ್ಕೊಂಡ ಅಲ್ಲಿಂದ ಏರ್ಪೋರ್ಟ್ದಿಂದ ಸಿಲ್ವರ್ ಮೌಂಟೇನ್ ಹೋಟೆಲ್ ಏನಿಲ್ಲ ಅಂದ್ರೆ ಮೇನ್ ಇದು ಫುನೋಮ್ ಪೆನ್ ಸಿಟಿ ಏನಿಲ್ಲ, ಸಿಟಿದ ನದಿ ದಂಡಗಡೆಗೆ ಬರ್ತಿದೆ. ಅಲ್ಲೇ ಮೇನ್ ನಮ್ದು ಸಿಲ್ವರ್ ಮೌಂಟೇನ್ ಅಂತ ಹೋಟೆಲ್ ಇತ್ತು. ಸುಮಾರು ನಾವು ಏರ್ಪೋರ್ಟ್ದಿಂದ 26-27 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾಗಿತ್ತು. 27 ಕಿಲೋಮೀಟರ್ ಟ್ರಾವೆಲ್. ಮುಂದೆ ಇಲ್ಲಿ ನಮ್ದು ಎಲ್ಲ ಚೆಕಪ್ ಆಗಿ ಹೊರಗೆ ಬರ್ಬೇಕಾದ್ರೆ ಸುಮಾರು 11:30 ಆಗಿತ್ತು. ರಾತ್ರಿ 11:30 ಆಗಿತ್ತು. ಮುಂದೆ ಹೋಟೆಲ್ಗೆ ಹೋಗಿ ಮುಟ್ಟೋದಕ್ಕಂದ್ರೆ ಹೆಚ್ಚು ಕಡಿಮೆ ನಮಗೆ 12:30 1 ಗಂಟೆ ಆಗಿತ್ತು. ಅಲ್ಲೇ ಊಟದ ವ್ಯವಸ್ಥೆ ಇತ್ತು. ಅಲ್ಲಿ ಹೋಟೆಲ್ದಾರ್ ಹೇಳಿದ್ರು. ಮುಂದೆ ಕರೆಕ್ಟ್ ಮೊದಲು ನಾವೇನ್ ಮಾಡಿದ್ವಿ ಅಂದ್ರೆ ಕೈಕಾಲ ಇದನ್ನ ರೂಮ್ ಚಾವಿ ಕೊಟ್ಟರು. ಬಡ ಹೋಗಿ ಕೆಳಗೆ ಬಂದು ಅಲ್ಲಿ ಫ್ರೆಶ್ ಆಗಿ ಬಂದು ಊಟ ಮಾಡಿಕೊಂಡು ಮತ್ತೆ ಹೋಗಿ ಮಲಗಬೇಕಾದ್ರೆ 1-1:30 ಗಂಟೆ ಆಯಿತು. ಗೈಡ್ ಮಾತ್ರ ಮಾರನೇ ದಿವಸ ನಾವು ಯಾವ ಪ್ರೇಕ್ಷಣೀಯ ಸ್ಥಳಗಳಿಗೆ ವಿಸಿಟ್ ಕೊಡ್ತೀವಿ, ಪ್ರೋಗ್ರಾಮ್ ಏನೈತೆ ಅನ್ನೋದು ಹೇಳಿ ಸುಮಾರು 8:00 ನಮಗೆ ಮುಂಜಾನೆ ರೆಡಿ ಇರಲು ಹೇಳಿ ನಮಗೆ ಅವ್ರು ಹೋಗಿಬಿಟ್ರು ಗುಡ್ ನೈಟ್ ಹೇಳಿ. ನಾವು ಊಟ ಮಾಡಿಕೊಂಡು ಆ ದಿವಸ ರಾತ್ರಿಯನ್ನು ನಾವು ಸಿಲ್ವರ್ ಮೌಂಟೇನ್ ಹೋಟೆಲ್ನಲ್ಲಿ ನಮ್ಮ ಪ್ರವಾಸದ 6ನೇ ದಿನ ಬೆಳಿಗ್ಗೆ ಥೈಲ್ಯಾಂಡದ ಪತಿಯಾ ನಗರದಿಂದ ಪ್ರಾರಂಭವಾಗಿ 3 ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಮುಂದೆ ಸ್ವರ್ಣಭೂಮಿ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ನಾವು KTI ಯಾವುದು ಫುನೋಮ್ ಪೆನ್ ಸಿಟಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ನೇರವಾಗಿ ನಮ್ಮ ಹೋಟೆಲ್ಗೆ ಬಂದು ಅವತ್ತು ಡಿನ್ನರ್ ಮುಗಿಸ್ಕೊಂಡು ರಾತ್ರಿಯನ್ನು ಕಳೆದೆ. ಸೊ ಅದರೊಂದಿಗೆ ನಮ್ಮದ 6ನೇ ದಿನದ ಪ್ರವಾಸ ಏನಾಯ್ತು ಮುಗಿತಿದೆ.
ಏನು ನಾನು ಅನುಭವಿಸಿದೆ ಏನೇನದ ಅಂತ ಚಿತ್ರ ಮೂಲಕ ಹಿಡಿದಿದ್ದನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ, ವಿಡಿಯೋನು ಹಂಚಿಕೊಂಡಿರುವೆ. ನನಗನಿಸ್ತದೆ ತಮಗೆ ಈ ಕಾರ್ಯಕ್ರಮ ಲೈಕ್ ಆಗಿರಬೇಕು. ಅದಕ್ಕೆ ದಯವಿಟ್ಟು ಈ ಚಾನಲಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮಾರನೇ ದಿವಸ ಎದ್ದು ಅಂದರೆ 7ನೇ ದಿವಸದ ಟೂರು ಮತ್ತು ಮೊದಲೇ ದಿನದ ಕಂಬೋಡಿಯಾ ಪ್ರೇಕ್ಷಣೀಯ ಸ್ಥಳಗಳ ಒಂದು ಭೇಟಿ ಏನಿದೆ, ಆ ರಸ ನಿಮಿಷಗಳನ್ನು, ಆ ಒಂದು ಆನಂದವನ್ನು ನಾವು ಏನು ಅನುಭವಿಸ್ತೇವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ, ಮತ್ತೆ ಸಿಗೋಣ.